ರಸ್ತೆಗೂ ಒಂದೊಂದು ಸರ್ಕಲಿಗೂ ಒಂದೊಂದು ಈಜ್ಕೊಳಕ್ಕೂ ಕೂಡ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದೀವಿ, ಬೇರೆ ಬೇರೆ ಸಾಧಕರನ್ನು ನಾವು ರೆಕಗ್ನಿಷನ್ ಮಾಡಿದ್ದೀವಿ. ಮೈಸೂರಲ್ಲಿ ಯಾಕೆ ಮಾಡಬಾರ್ದು? ಸಿದ್ದರಾಮಯ್ಯನವ್ರ ಕೊಡುಗೆ ಇದೆಯೇ ತಾನೆ. ರಾಜಕೀಯ ಬೇಡ, ಸೈಡಿಗೆ ಇಟ್ಬಿಡೋಣ. ಇವತ್ತು ಸಿದ್ದರಾಮಯ್ಯನವರೇ ಅಲ್ವಾ ನಮಗೆ ಇಲ್ಲಿ ಇದನ್ನೆಲ್ಲ ನಮಗೆ ಇವತ್ತು ನಮಗೆ ರಾಜಪಥ ನೋಡಿ, ಸಿಮೆಂಟ್ ರಸ್ತೆ ಆಗಿರ್ಬೋದು. ಇವತ್ತು ನಮ್ಮ ಏನು ಜಂಬೂ ಸವಾರಿ ಹೋಗುತ್ತೆ ಅಲ್ಲಿ ಅವ್ರು ಬನ್ನಿ ಮಂಟಪದವ್ರಿಗೆ ಹೋಗುತ್ತೆ, ಆ ಸಿಮೆಂಟ್ ರಸ್ತೆನ ಮಾಡಿಸಿದಂಥವ್ರು ಯಾರು? ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು. ಯಾರು ಕೊಟ್ಟಿದ್ದು? ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು DC ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದಾರಲ್ವ. ಅದಕ್ಕೋಸ್ಕರ ಈ ಸಣ್ಣತನವನ್ನು ಬಿಡೋಣ. ಅವ್ರ ಕೊಡುಗೆನೂ ಕೂಡ ಇದೆ, ಅವರಿಗೂ ಗೌರವನ ಕೊಡೋಣ. ಅವರನ್ನು ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ, ಅವರನ್ನು ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ. ಮೈಸೂರಿಗೆ ಮಹಾರಾಜರ ತದನಂತರನೂ ಕೂಡ ಸಾಕಷ್ಟು ಜನ ಕೊಡುಗೆನ ಕೊಟ್ಟಿದ್ದಾರೆ, ಮೈಸೂರಿಗೋಸ್ಕರ ದುಡಿದಿದ್ದಾರೆ, ಬೆವರು ಸುರಿಸಿದ್ದಾರೆ. ಅವರಿಗೂ ಕೂಡ ಸೂಕ್ತ ಗೌರವವನ್ನು ಕೊಡುವಂಥದ್ದನ್ನು ಮೈಸೂರಿಗರಾಗಿ ನಾವು ಮಾಡೋಣ. BJP ಅವರು, ಕಾಂಗ್ರೆಸ್ ಅವರು, JDS ಅವರಾಗಿ ಮಾಡೋದು ಬೇಡ.